ಅಧ್ಯಕ್ಷರಾಗಿದ್ದೇನೆ. ಇದು ನನ್ನ ಮೊದಲನೇ ಕಾರ್ಯಕ್ರಮ. ನಾನು ಅಧ್ಯಕ್ಷೆ ಆದಮೇಲೆ ಮೊದಲನೇ ಕಾರ್ಯಕ್ರಮ. ನಾನು ಹೇಳೋಂಥ ವಿಷಯಗಳನ್ನೆಲ್ಲ ಆಲ್ರೆಡಿ ವಸಂತ್ ಸರ್ ಹೇಳಿದ್ದಾರೆ. ಇವತ್ತು ನಾವೆಲ್ಲರೂ ನಿಮ್ಮ ಮಾಧ್ಯಮದ ಮೂಲಕ ಈ ಒಂದು ಒಳ್ಳೆಯ ಒಂದು ಸುದ್ದಿ ಪ್ಲಸ್ ಈಗ ಮಕ್ಕಳುಗಳಿಗೆ ಏನು ಶ್ರವಣ ದೋಷವುಳ್ಳ ಮಕ್ಕಳುಗಳಿಗೆ ಈ ಒಂದು ವೇದಿಕೆನ ಇವತ್ತು ಕೊಟ್ಟಿದ್ದೇವೆ. ಇದು ಇನ್ನೂ ಬೃಹತ್ವಾಗಿ ಮಾಡಬೇಕು. ನಮಗೆ ಇಂಥ ಮಕ್ಕಳುಗಳಿಗಾಗಲಿ ಇಂಥ ವಿಶೇಷ ಮಕ್ಕಳುಗಳಿಗೆ ಏನಾದರೂ ಸಮಾಜದಿಂದ ಅಥವಾ ಸರ್ಕಾರದಿಂದ ಕೊಡುಗೆ ಸಿಕ್ಕಿದ್ರೆ ಬಹಳ ಉತ್ತಮ ಆಗುತ್ತೆ. ಸೊ ಇವತ್ತಿನ ದಿನ ನೀವೆಲ್ಲ ಬಂದಿದ್ದೀರಾ. ನಿಮ್ಮ ಮೂಲಕ ನಮ್ಮ ಈ ಬೇಡಿಕೆಗಳೆಲ್ಲವೂ ಈಡೇರಲಿ, ಅತಿಯಾಗಿ ಎಲ್ಲರಿಗೂ ಪ್ರಚಾರ ಆಗಿ ಮಾಧ್ಯಮದ ಮೂಲಕ ನಾವು ಇನ್ನಷ್ಟು ನಮ್ಮ ಕೆಲಸಗಳನ್ನ ಸ್ಟ್ರಾಂಗ್ ಆಗಿ ಮಾಡಿ, ಆಗಲೇ ಅವ್ರು ಹೇಳಿದಾಗೆ ವಿಶೇಷ ಶಿಕ್ಷಕರಿಗೂ ಮತ್ತು ಅವ್ರ ಜೊತೆ ಕೆಲಸ ಮಾಡ್ತಿರೋಂಥ ಕೇರ್ ಟೇಕರ್ಗೂ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಒಂದು 40% ಇನ್ಕ್ರೀಸ್ ಆಗಲಿ ಅಂತ ಈ ಮೂಲಕ ನಾನು ತಿಳ್ಕೊಳ್ತೀನಿ. ನಾನು ಡಾಕ್ಟರ್ ಕಾಂತಿ ನರೇಶ್, ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕೇತರ ಸಂಘದ ಕಾರ್ಯಾಧ್ಯಕ್ಷೆ. ಇವತ್ತು ಒಂದು ರಾಜ್ಯ ಮಟ್ಟದ ನಮ್ಮ ಕನಸಿನ ಒಂದು ಕಾರ್ಯಕ್ರಮ ಇವತ್ತಿಲ್ಲಿ ಮೂಡಿ ಬಂದಿದೆ, ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಇವತ್ತು ಎಲ್ಲ ಒಂದು ಕರ್ನಾಟಕ ರಾಜ್ಯ ವಿಶೇಷ ಶಾಲೆಗಳಲ್ಲಿ ಶ್ರಮಿಸುತ್ತಿರುವಂತಹ ವಿಶೇಷ ಶಿಕ್ಷಕರು ಮತ್ತು ಶಿಕ್ಷಕೇತರರು ತುಂಬ ನೋವನ್ನು ಉಣ್ತಾ ಇದ್ದಾರೆ. ಆದರೂ ಈ ಮಕ್ಕಳ ಮೊಗದಲ್ಲಿ ನಗುವನ್ನು ಕಾಣಬೇಕು ಅಂತೇಳಿ ಈ ರೀತಿಯ ಒಂದು ಶ್ರವಣಗೆಜ್ಜೆ ಎನ್ನುವ ಒಂದು ಕಾರ್ಯಕ್ರಮವನ್ನು ಮಾಡಿ ಅದರ ಮೂಲಕ ಮಕ್ಕಳ ಮುಖದಲ್ಲಿ ನಗುವನ್ನು ನಾವು ಕಾಣಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘ ಮತ್ತು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಕಾಡೆಮಿ ಬಹುಶಃ ನಮ್ಮ ಚಿಂತನೆಯನ್ನು ನಾವು ಈ ಮೂಲಕ ಮಾಧ್ಯಮದ ಮೂಲಕ ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ನಮಗೆ ಶಿಕ್ಷಕರಿಗೆ 40% ಏರಿಕೆ ಆಗಬೇಕು, ಅದಲ್ಲದೆ ಕಾಲಕಾಲಕ್ಕೆ ಸರಿಯಾಗಿ ಒಂದು ಅನುದಾನ ಏನು ಬಿಡುಗಡೆ ಆಗಬೇಕು. ಅದರಂತೆ ಈ ರೀತಿಯ ಒಂದು ವಿಶೇಷ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮಗಳಿಗೆ ಸರ್ಕಾರ ಅನುದಾನವನ್ನು ಕೊಡಬೇಕು ಅನ್ನೋ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೀನಿ.